ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನನ್ನ ಉಸಿರಿರುವ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ 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 ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ ನನ್ನ ಉಸಿರಿರುವ ದಿನವೆಲ್ಲ ನಾ ನನ್ನ ಉಸಿರಿರುವ ದಿನವೆಲ್ಲ ನಾ ಯಾಕೋಬಿನ ದೇವರೇ ನೀನಾಗೆ ಯಾಕೋಬಿನ ದೇವರೇ ನೀನಾಗೆ ಯಾಕೋಬಿನ ದೇವರೇ ನೀನಾಗೆ ತಂದೆ ಮಗನಿಗೆ ಪವಿತ್ರಾತ್ಮರಿಗೆ ನಾ ಮಾಡುವೆ ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮರಿಗೆ ನಾ ಮಾಡುವೆ ಆರಾಧನೆ 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 ಆರಾಧನೆ
ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಅನೇಕರು ಮನೆಗಳು ಕುತ್ಕೊಂಡು ಈ ವಾಕ್ಯ ಕೇಳ್ತಾ ಇದ್ದೀರಾ. We have viewers watching our program from many parts of the world. ಈ ನೇರ ಪ್ರಸಾರದಲ್ಲಿ ಕರ್ತನು ನಿಮ್ಮ ಮನೆಯೊಳಗೆ ಈ ಕಾರ್ಯಕ್ರಮದ ಮೂಲಕ ಒಂದು ದೊಡ್ಡ ಆಶೀರ್ವಾದ ತರುತ್ತಾರೆ. Through this live service, Amen. I believe that God will bring great and marvelous miracles in your life. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನು ನಂಬುವಾಗ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. Because there is nothing too hard for God, and if you believe in God, God can do great things. ದೇವರು ವಾಕ್ಯ ಹೇಳುತ್ತೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣುತ್ತೆ. The Bible says, if you believe, you will see the glory of God. ನಾವು ನಂಬಿದ್ರೆ ಮಾತ್ರ ಆಶೀರ್ವಾದ ಬರುತ್ತೆ, ನಂಬಲಿಲ್ಲ ಅಂದ್ರೆ ಏನು ಆಗೋದಿಲ್ಲ. So as a believer, only when you believe, you can see God's glory. ಇವತ್ತು ಕ್ರೈಸ್ತ ಲೋಕದಲ್ಲಿ ಸಾವಿರ ಲಕ್ಷ ಕ್ರೈಸ್ತರಿಗೆ ಒಳ್ಳೇದಾಗ್ತಾ ಇಲ್ಲ. See, among so many Christian believers in this world, there is no good things happening to most of them. ಕಾರಣ ಅವರು ದೇವರ ವಾಕ್ಯನ ವಿಶ್ವಾಸ ಇಡ್ತಾ ಇಲ್ಲ. That's because they are not trusting in the Lord. ಆ ದೇವರ ವಾಕ್ಯಕ್ಕಿಂತ ತಮ್ಮ ಸಮಸ್ಯೆಗಳು ತುಂಬಾ ದೊಡ್ಡದೆಂದು ಹೇಳಿ ಅವರು ಭಾವನೆ ಮಾಡ್ತಾ They ಇದ್ದಾರೆ. believe that their problems are more bigger than God. ಅದಕ್ಕೆ ಎಷ್ಟೋ ಜನಕ್ಕೆ ಅದ್ಭುತಗಳು ಆಗ್ತಾ ಇಲ್ಲ. That's why many are lacking of miracle. ಅದಕ್ಕೆ ಎಷ್ಟೋ ಮನೆಗಳಲ್ಲಿ ಇನ್ನೂ ಸತ್ತು ಹೋದ ಲಾಜರ ಸಮಾಧಿಗಳು ಮುಚ್ಚಲ್ಪಟ್ಟಿದೆ, ತೆರೆಯಲ್ಪಟ್ಟಿಲ್ಲ. That's why many graveyards have been shut down. They are not been able to open. ಅನೇಕ ಜೀವಂತ ಸಾಕ್ಷಿಗಳು ಹೊರಗಡೆ ಬರ್ತಾ ಇಲ್ಲ. There is no more live witnesses coming. ಎಷ್ಟೋ ಜೀವನಗಳಲ್ಲಿ ಸೊರಗಿ ದುಃಖಪಟ್ಟು ಕಂಗಾಲಾಗಿ ಹೋಗಿದ್ದಾರೆ. So many people have been troubled, dismayed, and they're in sorrows. ಎಷ್ಟೋ ಜನ ಹೇಳ್ತಾರೆ, ನಾವು ದೇವರಿಗೆ ಕಾಯ್ತಾ ಇದೀವಿ, ನಮ್ಗೆ ಯಾವ್ದು ಆಶೀರ್ವಾದಗಳು ಬರ್ತಾ ಇಲ್ಲ ಅಂತ. You see so many believers crying, saying, I'm waiting for the Lord to answer my prayer, but there is no answer. ಹೊರದೇಶಕ್ಕೆ ಹೋಗೋದಕ್ಕಾಗಿ ಕಾಯ್ತಾ ಇದ್ದಾನೆ, ಒಂದು ಕಾರ್ಯ ನೆರವೇರ್ತಾ ಇಲ್ಲ. I want to fly abroad, but nothing is happening. ಮಗು ಆಗ್ಬೇಕಂತ ಪ್ರೇ ಮಾಡ್ತಾ ಇದ್ದಾನೆ, ಅದು ಮಗು ಆಗ್ತಾ ಇಲ್ಲ. I'm praying for a child, but there is no child. ಮನೆ ಕಟ್ಟಬೇಕಂತ ಪ್ರೇ ಮಾಡ್ತಾ ಇದ್ದಾನೆ, ಅದನ್ನು ಆಗ್ತಾ ಇಲ್ಲ. I'm praying for a new house, but there is no house ಮದುವೆ coming. ಆಗ್ಬೇಕಂತ ಯೋಚನೆ ಮಾಡ್ತಾ ಇದ್ದಾನೆ, ಮದುವೆ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ. I'm praying for a good proposal, but there is no good proposal coming. ಹಣಕಾಸುಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆ ಹಣಕಾಸು ಕಾದು ಬೇಸತ್ತು ಹೋಗಿದೆ. I'm praying for increase in finance, but I'm lacking money. ಅನೇಕ ಜನ ಹೇಳ್ತಾರೆ, ನಾವು ಕಾಯ್ತಾ ಇದ್ದೇವೆ, ನನಗೆ ಏನು ಕೊಡ್ತಾ ಇಲ್ಲ ಅಂತ. Many believers complain that I'm waiting, but God is not answering. ನಿಮ್ಗೊಂದು ಸಂತೋಷ ಸುದ್ದಿ ಗೊತ್ತಾ? But you know there is a good news for you. ನೀವು ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ, ಅದು ದೇವರು ಹೇಳ್ತಾರೆ, ನಾನು ನಿಮಗೆ ಕಾಯ್ತಾ ಇದ್ದೀನಿ ಅಂತ ಹೇಳಿ. Many believers are saying, I am waiting, but my friend, God is saying, I am waiting for you. ನೀನು ಕಾಯ್ತಾ ಇದ್ದಂತೆ 24 ಗಂಟೆ ಹೇಳ್ತಾ ಇದೀಯಾ, ಆದ್ರೆ ನೀನನ್ನ ವಾಕ್ಯಕ್ಕೆ ಬಂದಿಲ್ಲ ಅಂತ ಹೇಳಿ ನಾನು ಕಾಯ್ತಾ ಇದ್ದೀನಿ. God says, you are saying you're waiting, but I'm waiting. When will you come to my word? ನೀನು ಕಣ್ಣೀರು ಹಾಕೊಂಡೆ ಕಾಯ್ತಾ ಇದೀಯಾ, ಆದ್ರೆ ನಾನು ಸಂತೋಷದಿಂದ ಕಾಯ್ತಾ ಇದ್ದೀನಿ. God says, my son, my daughter, you're waiting crying, but I'm waiting eagerly when you're coming to the word. ಆಶೀರ್ವಾದ ಮಾಡಕ್ಕೆ ನಾನು ಕಾಯ್ತಾ ಇದ್ದೀನಿ. God says, I'm waiting to bless you. ನಿನ್ನ ಮದುವೆ ಆಗೋದಕ್ಕೆ ನಾನು ಆಶೀರ್ವಾದ ಕಾರ್ಯ ಮಾಡಕ್ಕೆ I'm ಕಾಯ್ತಾ waiting ಇದ್ದೀನಿ. to bless your marriage. ನಿನ್ನ ಹಣಕಾಸುಗಳನ್ನು ಆಶೀರ್ವಾದ ಮಾಡಕ್ಕೆ ನಾನು ಕಾಯ್ತಾ ಇದ್ದೀನಿ. I'm waiting to bless your finance. ಇವತ್ತು ನೀನು ಮೊದಲುಗೊಂಡು ಕರ್ತನ ವಾಕ್ಯನ ಕೇಳಿ ಬರೋದಾದ್ರೆ ನಾನು ನಿನ್ನ ಕಾಯುವಿಕೆಗೆ ಆಶೀರ್ವಾದ ತರ್ತೀನಿ. If you believe and obey and come to my word, God says the blessing is ready for you. ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಈ ಕಾರ್ಯಕ್ರಮ ಮುಗಿಯೋದೊಳಗೆ ನಿಮ್ಮ ಮನೆಯೊಳಗೆ ಒಂದು ಗುಡ್ ನ್ಯೂಸ್ ಆಗುತ್ತೆ. So many are watching this program. By the end of this service, you have a supernatural miracle waiting for you. ನಿಮ್ಮ ಮನೆಯೊಳಗೆ ಇದುವರೆಗೆ ಯಾಗದಲ್ಲ ಮುಚ್ಚಲ್ಪಟ್ಟ ಬಾಗಿಲು ತಾನಾಗೆ ತೆರೆಯಲ್ಪಡುತ್ತೆ. Every closed doors is going to open in the name of Jesus. ಯಾವುದೆಲ್ಲ ಆಗಲ್ಲ ಅಂತ ಹೇಳಿದ್ರೆ ಅದು ದೇವರು ನೆರವೇರಿಸ್ತೀನಿ ಅಂತಾರೆ. Whichever you said is impossible, God says, I'm going to make it possible for you. ಜನವರಿ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೂ ನೀವು ಕಾಯ್ತಾ ಇದ್ದೀರಾ, ಅಪ್ಪ ಹೇಳ್ತಾರೆ ನಾನು ಇವಾಗ ನಿಮ್ಗೆ ಆಶೀರ್ವಾದ ತರ್ತೀನಿ ಅಂತ ಹೇಳ್ತಾರೆ. January to December you have been waiting for miracle, but God says, I'm going to open the door. ಇದುವರೆಗೆ ಯಾವುದು ನೆರವೇರಲಿಲ್ಲ ಅಂತ ಹೇಳಿ ದುಃಖ ಪಟ್ಟಿದ್ದೀರಾ, ಅದನ್ನ ನೆರವೇರಿಸ್ತೀನಿ ಅಂತ. Things that you were worrying and crying and dismayed, saying it is not happening, God says, I will make it happen for you. ಯಾವುದಕ್ಕೆ ಕಾಯ್ತಾ ಇದ್ದಾರೆ ದೇವರು ನಮಗಾಗಿ? So why is God waiting for us? ಅವರಿಗೆ ತನ್ನ ಅಪಾರವಾದ ಕೃಪೆ ತೋರಿಸೋದಕ್ಕೆ. He's waiting to show His powerful grace upon you. ಅವರ ತನ್ನ ಮರ್ಸಿ ತನ್ನ ಕೃಪೆಯನ್ನ ತೋರಿಸೋದಕ್ಕೆ He's waiting to show His miraculous mercy. ಒಂದು ವಾಕ್ಯ ತೆಗೆದುಕೊಂಡು ನಿಮಗಾಗಿ ತೋರಿಸ್ತಾನೆ. ಯೆಶಾಯ chapter 30, book of Isaiah chapter 30 verses 18. For a meditation, let's turn to the book of Isaiah chapter number 30 verses 18. ಯೆರೂಸಲೇಮಿನಲ್ಲಿ ವಾಸ ಮಾಡುವ ಸಿಯೋನಿನ ಜನರೇ, ಇನ್ನು ಮೇಲೆ ನೀವು ಅಳುವುದೇ ಇಲ್ಲ, ನೀವು ಕೂಗಿಕೊಂಡ ಶಬ್ದವನ್ನು ದೇವರು ಕೇಳಿ ನಿಮಗೆ ಕೃಪೆ ತೋರಿಸಬೇಕೆಂದು ಆತನು ಕಾದಿದ್ದಾನೆ, ನಿಮಗೆ ಉತ್ತರ ಕೊಡಬೇಕೆಂದು ಆತನು ಸದುತ್ತರ ದಯಪಾಲಿಸುತ್ತಾನೆ.
For the Lord is a God of justice. Blessed are those who wait for him. For the people will dwell in Zion at Jerusalem. You will weep no more. He will be very gracious to you at the sound of your cry. When he hears it, he will answer you. ಅಪ್ಪ ಹೇಳ್ತಾನೆ ಕರುಣೆ ತೋರಿಸ್ಬೇಕಂತೇಳಿ ಅಪ್ಪ ನಮಗ ಕಾಯ್ತಾ ಇದ್ದಾನೆ. God says, I'm waiting to show my gracious grace upon you. Verse 17, when you go to 17th verse, ಅಪ್ಪ ಹೇಳ್ತಾನೆ ಈಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. And in the 18th verse, 17th verse. In the 17th verse it says, 1,000 will flee at the threat of one. At the threat of 5 you will flee until you are left like a flagstaff on the top of a mountain and like a banner on a hill. And therefore the Lord will wait that he may be gracious to you, and therefore he will be exalted that he may have mercy on you. For the Lord is good of justice. Blessed are those who wait on him. Blessed are those who wait for the Lord. ಕರ್ತನಿಗಾಗಿ ಕಾದಿರುವಂತ ಮಕ್ಕಳು ಧನ್ಯರು. See, blessed are those who wait on the Lord. ಹೇಳಿ ಕರ್ತನಿಗಾಗಿ ಕೈ ಮೇಲೆ ಬರಬೇಕು. ಕರ್ತನಿಗಾಗಿ ಕಾಯುವಂತ ದೇವರ ಮಕ್ಕಳು ಕರ್ತನಿಗಾಗಿ ಕಾಯುವಂತ ದೇವರ ಮಕ್ಕಳು ಭಾಗ್ಯವಂತರು. ಕರ್ತನಿಗಾಗಿ ಕಾಯುವಂತ ಮಕ್ಕಳು ಭಾಗ್ಯವಂತರು. ಹೇಳಿ 5 ಬಾರಿ ಭಾಗ್ಯವಂತರು. ಚಪ್ಪಾಳೆ. ಇದುವರೆಗೂ ಸಹಾಯ ನೀನೇ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಸರೇ, ಚಪ್ಪಾಳೆ. ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನಸ್ಸಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನಸ್ಸಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಬಾಯ್ ತೆಗೆದು ಹಾಡಿ. ಆರಾಧನೆ ಆರಾಧನೆ
ಕರ್ತನಿಗಾಗಿ ಕಾಯುವರು ಧನ್ಯರು ಮಕ್ಕಳೇ. ವರ್ಷವೆಲ್ಲ ಕಾದಿದ್ದೆ ನನಗೇನು ಸಿಕ್ಕಿಲ್ಲ ಅಂತ ಹೇಳ್ತಿದ್ದೀರಾ? See, the Bible says those who wait on the Lord are blessed, and God says if you're waiting for me, you're a blessed man and a blessed woman. ಅಪ್ಪ ಹೇಳ್ತಾರೆ, ಈಗಿರಲು ದೇವರು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. And God says I'm waiting to show my gracious grace upon you. ನಾವ್ ಹೇಳ್ತೀವಿ ಕಾಯ್ತಾ ಇದ್ದೀವಿ, ನಮ್ಗೆ ಯಾಕೆ ಇನ್ನು ಕೃಪೆ ಸಿಕ್ತಿಲ್ಲ? We are shouting at God, we are screaming at God, we are blaming at God, saying God, you're not answering my prayer. ಅಳ್ತಾ ಇದ್ದೀವಿ, ಕೂಗ್ತಾ ಇದ್ದೀವಿ, ಮೈಯೆಲ್ಲ ಪರ್ಚ್ಕೊಳ್ತಾ ಇದ್ದೀವಿ, ನಮ್ಗೆ ಯಾಕೆ ಇನ್ನು ಕೃಪೆ ಸಿಕ್ಕಿಲ್ಲ? You're saying I'm tired of God, I'm crying about God, I'm so wrong about God because God is not answering my I prayer. become so tired of crying and so tired of weeping, my Lord. You're saying, why you're not showing mercy? I'm crying and weeping that God is not showing mercy. I am so tired. ನಾನು ಬಹಳ ಬೇಸತ್ತು ಹೋಗಿದ್ದೀನಿ And ಅಂತ you're saying ಹೇಳ್ತೇವೆ. I'm tired of God. ಇವತ್ತು ವರ್ಷ ಎಲ್ಲ ಇದೇ ಹೇಳ್ಬಿಟ್ರಿ, ಅಯ್ಯ ನನ್ನ ಕೈಲಿ ಆಗಲ್ಲ. This is what we have been saying the entire year. ನನ್ನ ಪ್ರಿಯ ಮಕ್ಕಳೇ, ಯಾಕೆ ಆಗಲ್ಲ ಅಂದ್ರೆ ಕರ್ತನ ವಾಕ್ಯದಲ್ಲಿ ನಾವು ನೆಲೆಗೊಳ್ಳಿಲ್ಲ. Why God is not able to answer? That is because you're not abiding in the word of God. ಸಿಯೋನಿನಲ್ಲಿ ವಾಸ ಮಾಡುವ ಜನರೇ. For the people who dwell in the Zion at Jerusalem. What is mean by Zion? What do you mean by Zion? ಸಿಯೋನ್ ಅಂದ್ರೆ ಏನು ಅರ್ಥ? What do you mean by Zion? ಸಿಯೋನ್ ಅಂದ್ರೆ ಯೇಸು ಕ್ರಿಸ್ತನ ಕಲ್ಲಾಗಿರತಕ್ಕಂತ ಬಂಡೆ. Zion means it resembles about the stone of God. ಆ ಸಿಯೋನ್ ಅಂದ್ರೆ ದೇವ ಜನರಾಗಿ ಕರೆಯಲ್ಪಟ್ಟಂತ ಮಂದಿಗೆ ಸಿಯೋನ್ ಅಂತ ಹೇಳ್ತಾರೆ. So people there being called as Zion, the people of Zion. ಕರ್ತನ ವಾಕ್ಯದಲ್ಲಿ ನೆಲೆಗೊಂಡಿರೋರಿಗೆ ಸಿಯೋನ್ ಅಂತ ಹೇಳ್ತಾರೆ. Those are the people who are dwelt in the word of God. ಕರ್ತನ ವಾಕ್ಯನ ಹಗಲು ಇರುಳು ಧ್ಯಾನ ಮಾಡುವಂತ ಮಕ್ಕಳಿಗೆ ಸಿಯೋನ್ ಪಟ್ಟಣ ಅಂತ ಹೇಳ್ತಾರೆ. And people are called Zion for those who meditate the word day and night. ಕರ್ತನ ಉದ್ದೇಶಗಳನ್ನು ನೆರವೇರಿಸಿ ದೇವರ ಚಿತ್ತಕ್ಕಾಗಿ ಕಾದಿರುವವರಿಗೆ ಸಿಯೋನ್ ಪಟ್ಟಣ ಅಂತ ಹೇಳ್ತಾರೆ. Those who trust in the Lord and fulfill the will of God have been called the people of Zion. ಅಪ್ಪ ಹೇಳ್ತಾರೆ, ಆ ಸಿಯೋನ್ ಪಟ್ಟಣ, ಆ ಬಂಡೆ ಯಾವತ್ತೂ ಕದಲೋದಿಲ್ಲ. It will never be shaken, he says. ಬೆಟ್ಟಗಳು ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕರುಣೆ ನಿನ್ನ ಬಿಟ್ಟು ಹೋಗಲ್ಲ. The Bible says mountains be moved, hills be moved, but my word will never depart from you. ಬೆಟ್ಟಗಳು ಗುಡ್ಡಗಳು ಕದಲಿಯಾವು, hills and mountains might depart. ನೋಡ್ತಾ ಇದ್ದೀರಲ್ಲ, ಹೋದ ವರ್ಷ ಈ ವರ್ಷ ಎಲ್ಲ ಬೆಟ್ಟಗಳೆಲ್ಲ ಕದಲ್ You ಬಿಡ್ತು. saw this year so many tragedies, so many mountains dissolved. ಕೇರಳ ಸ್ಟೇಟ್ ಅಲ್ಲಿ ವಯನಾಡು ಅನ್ನುವಂತ ಆ ದೇಶನೇ ಅಳದೋಯ್ತು The ಮಕ್ಕಳೇ. state of Kerala, you saw how the district called Wayanad was completely swiped out with water. ಪ್ರಾಂತ್ಯನೇ ಹರ್ಕೊಂಡು ಹೊರಟೋಯ್ತು ನೀರಿನಿಂದ. Entire district was swiped out with rainwater. ಬೆಟ್ಟಗಳ ಮೇಲೆ ಕಟ್ಟಲ್ಪಟ್ಟ ಮನೆಗಳು ಉರುಳಿ, ಬೆಟ್ಟಗಳು ಕಲ್ಲು ಬಂಡೆಗಳು ಮನೆ ಮೇಲೆ ಉರುಳಿ ಸತ್ತಂತ ಮಲಗಿದ್ದಂತ ಜನ ಅಲ್ಲಲ್ಲೇ ಶವವಾಗಿ ಹೋದ್ರು. Huge mountains fell upon houses, children, husbands, wives, fathers, mothers died on this mountain. ಪ್ರಳಯ ರಭಸದಿಂದ ಹರ್ಕೊಂಡು ಹೋಯ್ತು. ಮನೆಯಲ್ಲಿದ್ದ ಅಲ್ಮೇರಲ್ಲಿ ಹಣಕಾಸುಗಳು, ಬೆಳ್ಳಿ ಬಂಗಾರಗಳು ರಸ್ತೆಯಲ್ಲಿ ಚಲ್ಕೊಂಡು ಚೆಲ್ಲಾಡಿ All ಹೋಯ್ತು. their money, their gold, their silver, their land, their assets were swiped out of the rainwater. ಇಡೀ ವಯನಾಡಿಲಿದ್ದ ಜನ ಯಾರು ಕೂಡ ತಿಳಿಲಿಲ್ಲ ಈ ರೀತಿಯಾದ ಒಂದು ಪ್ರಳಯ ನಮ್ಮ ಈ ಪ್ರಾಂತ್ಯಕ್ಕೆ ಬರುತ್ತೆ ಅಂತ. Never ever the people of Wayanad ever thought that there would be such a disastrous rain that would come. ಎಲ್ಲ ಅಲ್ಮೇರೆಗಳು ಬೀಗ ಹಾಕಿದ್ರು, ಮನೆಗೆ ಚಿಲ್ಕ ಹಾಕಿದ್ರು, ಮೊಬೈಲ್ಗಳು ಆಫ್ ಮಾಡಿದ್ರು, ಎಲ್ಲಾ ಮಾಡಿ ಕಂಬಳಿ ಹೊತ್ಕೊಂಡು They ಮಲಗಿದ್ರು. had a peaceful night at the night, locking their doors, locking their almirahs. ಎಲ್ಲ ಲಾಕ್ ಮಾಡಿ ಬೆಡ್ ಮೇಲೆ ಮಲಗಿದ್ರು, ಮಂಚದ ಮೇಲೆ ಮಲಗಿದ್ರು, ನೆಲದ ಮೇಲೆ ಮಲಗಿದ್ರು. They had slept by having a great security in mind that everything is fine. ಆದ್ರೆ ಮಧ್ಯರಾತ್ರಿಯಲ್ಲಿ ಅಕಸ್ಮಾತ್ ಆಗಿ ನೀರಿನ ಪ್ರಳಯ ಜಾಸ್ತಿಯಾಗಿ Midnight, the disaster. ಗೊತ್ತಿಲ್ಲದೆ ಇರತಕ್ಕಂತ ರಭಸವಾದ ನೀರು ರಶ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. Midnight, the disaster occurred without them knowing. When they were in deep sleep, the rain water has flooded the entire city. By the time when the flood hit the houses, people of God, they were unable to come out from that crisis. Because of the heavy floods, water rushing from the mountains, the waters are pulling up the stones and rocks, and everything has been destroyed. ಅವ್ರಿಗೆ ಎದ್ದೊಳಕ್ಕೆ ಆಗ್ಲಿಲ್ಲ. They couldn't even rise up in the morning. ಬೆಡ್ ಸಮೇತ, ಮಂಚ ಸಮೇತ, ಅಲ್ಮೇರ ಸಮೇತ, ಹಣದ ಸಮೇತ ನೀರಲ್ಲಿ ಕೊಚ್ಚಿಕೊಂಡು The rescue team had to rescue them as their dead bodies on their bed and pillows and blankets. ತಲೆ ಒಂದು ಕಡೆ, ಕೈ ಒಂದು ಕಡೆ, ಕಾಲು ಒಂದು ಕಡೆ. Their heads were other side, the different parts of bodies were on other sides of the direction. ನನ್ನ ಸ್ನೇಹಿತ ಒಬ್ಬ ಅಲ್ಲಿಂದ ವಿಡಿಯೋಗಳನ್ನ ಸ್ವಲ್ಪ ಕಳಿಸಿದ್ದ, ನಾನು ನೋಡ್ಬೇಕಾದ ದಂಗಾಗಿ ಹೋದೆ. One of our friends from there, he sent so many videos which put me to great shock and trauma. ಯಾಕಂದ್ರೆ ಯಾರ ಬಾಡಿ ಯಾರ್ದು ಅಂತ ಗುರುತು ಕಂಡಿಡಿಯಕ್ಕೆ ಆಗಲಿಲ್ಲ. Because the government could not identify whose bodies, whose is it. ತಲೆಗಳು ಬೇರೆ ಆಗಿದೆ, ಕೈಗಳು ಬೇರೆ ಆಗಿದೆ, ಕಾಲುಗಳು ಬೇರೆ ಆಗಿದೆ. They could not give the bodies to any families because it couldn't be identified. ಯಾವ ಒಂದು ಬಾಡಿಯನ್ನ ಒಂದು ಹಾನರರ್ ಆಗಿ ಅದನ್ನ ತಗೊಂಡು ಮನೆಗೆ ಹೋಗಕ್ಕಾಗಿಲ್ಲ. They couldn't even honor with the right funeral. ಯಾವ ಬಾಡಿನ ನಮ್ಮ ಗಂಡ ನಮ್ಮ ಮಗು ಅಂತ ಹೇಳಕ್ಕಾಗತ್ತೆ? How could some family members imagine or identify whose body it is? ದಯಮಾಡಿ ಬಂದು ನಿಮ್ಮ
ನಿಮ್ಮ ಬಾಡಿ ತಗೊಂಡೋಗಿದ್ರೆ ಒಬ್ರು ಬರಲಿಲ್ಲ. So many bodies were lying in the mortuary. ನನ್ನ ಪ್ರಿಯ ಮಕ್ಕಳು, ಇದು ಹೇಗೆ ನಡೀತು ಅಂದರೆ ಒಂದು JCB ಮಿಷಿನ್ ತಂದು ಅಷ್ಟು ಬಾಡಿಗಳನ್ನ ಒಂದು ಕಡೆ ಹೀಪ್ ಅಪ್ ಮಾಡಿದ್ರು. And then finally they had to bring the JCB mission, collect all the dead bodies and put them in one side. ಒಂದು ದೊಡ್ಡ ದೊಡ್ಡ ಹೊಂಡಗಳನ್ನ ಮಾಡಿ ಅದರೊಳಗೆ ಅವ್ರು ಹಾಕಿದ್ರು ಪ್ರಿಯ ಮಕ್ಕಳು. And they had to open a structure where to dump all the dead ನನ್ನ bodies. ಪ್ರಿಯ ಮಕ್ಕಳು ನಡ್ಕೊಂಡು ಹೋಗ್ಬೇಕಾದ್ರೆ ನೆಲದ ಮೇಲೆಲ್ಲ ಮಣ್ಣೊಳಗೆ 500 ರೂಪಾಯಿ ನೋಟ್ಗಳು ಸಿಗ್ತಾ ಇದೆ. And when people were walking on the streets, they could find different kind of denomination notes. ಯಾವ ರೀತಿಯಾದ ಒಂದು ದುಸ್ಥಿತಿ ಬಂತು. Look at the tragedy that came. ಆ ಬೆಟ್ಟ ಕದಲದೇ ಇಲ್ಲ ಅಂತ ಹೇಳಿದ್ರು, ಆದ ಕದಲ್ ಬಿಡ್ತು ಮಕ್ಕಳು. See, we think that mountains can never depart, but God says it can depart, and that happened right there in Wayanad. ದೇವ್ರ ವಾಕ್ಯ ಹೇಳುತ್ತೆ, ಬೆಟ್ಟಗಳು ಚಲಿಸಿ ಆ ಗುಡ್ಡಗಳು ಕದಲಿ ಹೋಗ್ಬಿಡತ್ತೆ, ಆದರೆ ಬೆಟ್ಟದಿಂದ ಗಟ್ಟಿಯಾಗಿರತಕ್ಕ ನನ್ನ ಕೃಪೆ ಯಾವತ್ತೂ ನಿನ್ನ ಬಿಟ್ಟು ಕದಲೋದಿಲ್ಲ. Bible says, Hallelujah. the mountains might depart, the hills be moved, but my word shall never depart away My from mercy, you. ನನ್ನ ಕೃಪೆ, ನನ್ನ ಕರುಣೆ ನಿನ್ನ ಬಿಟ್ಟು ಹೋಗಲ್ಲ. My mercy will not depart from you. ಯಾರ ಮೇಲೆ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ? To whom it will not depart? ಸಿಯೋನ್ ಬೆಟ್ಟದ ಮೇಲೆ ಬಿಟ್ಟು ಹೋಗಲ್ಲ ಅಂತ. It will not depart from the mountain of Zion. ಆಗ ಸಿಯೋನ್ ಯಾರು? ನಾನು ಮತ್ತೆ ನೀನು ದೇವರ ವಾಕ್ಯದಲ್ಲಿ ಬಲವಾಗಿ ಬಂದಿದ್ದೇವೆ. Who is Hallelujah. Zion? You and me are Zion, my friend. ಎಷ್ಟೇ ದೊಡ್ಡ ಬ್ಯಾಡ್ ನ್ಯೂಸ್ ಗಳು ಬಂದ್ರು ನಮ್ಮ ಮನೆ ತಟ್ಟೋದಿಲ್ಲ No ಮಕ್ಕಳೇ. matter how many bad news Hallelujah. rise against you, it shall not come near you. ಎಷ್ಟೇ ದೊಡ್ಡ ಬಂಧನಗಳು ನಮ್ಮ ಜೀವನದಲ್ಲಿ ಬಂದ್ರು ಕೂಡ ಇದುವರೆಗೆ ನಮ್ಮನ್ನ ಕಾಪಾಡೋ ದೇವರು ನಮ್ಮನ್ನ ಕಾಪಾಡ್ಕೊಂಡ್ No ಬರ್ತಾರೆ. matter how many Hallelujah. problems rise up, it shall not come near you. ಕರ್ತನ ಆಶೀರ್ವಾದ ನಮ್ಮ ಮೇಲೆ ಇರಬೇಕಾದ್ರೆ ಸೈತಾನ ಒಳಗೆ ಬರಕ್ಕಾಗಲ್ಲ. If the God's word is near to you, the devil cannot come near you. ಸೈತಾನ ಯಾವ ದಾರಿಯಲ್ಲಿ ಕೂಡ ನಮ್ಮ ಮನೆಯೊಳಗೆ ಬರಕ್ಕೆ The ಆಗೋದಿಲ್ಲ. devil has no ways to enter your house. 1000 ಜನ ಮಕ್ಕಳಲ್ಲಿ 10,000 ಜನ ಮಕ್ಕಳು ಸತ್ತು ಬಿದ್ದರು, ನಿನಗೆ ಯಾವ ಕೇಡು ತಟ್ಟದಿಲ್ಲ. Because 1,000 may fall at your side and 10,000 at your right hand, but nothing shall come near you. ಕಾರಣ ಕರ್ತನೇ ನಿನ್ನ ಮನೆಯನ್ನು ಕಾಯ್ತಾ ಇದ್ದಾನೆ. Because God himself is the protector of your family. ದೇವರೇ ನಿನ್ನ ಮನೆಯೊಳಗೆ ಆಶೀರ್ವಾದ God ತಂದಿದ್ದಾನೆ. himself is a God of blessing. ನೀನು ಕಾಯೋದಲ್ಲ, ಕರ್ತನೇ 24 ಗಂಟೆ ನಿನ್ನ ಮನೆಯನ್ನು ಕಾಯ್ತಾ ಇದ್ದಾರೆ. 24 hours round the clock, God has been the security of your house. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಕಾವಲುಗಾರರು ಕೋಟೆಯನ್ನು ಕಾಯೋದಕ್ಕಿಂತ ಕರ್ತನು ನಮ್ಮ ಮನೆಯನ್ನು ಕಾಯಬೇಕು. God must watch over your house, my friend. ಕಾವಲುಗಾರರು ಕೋಟೆ ಕಾಯೋದು ವ್ಯರ್ಥ. Soldiers taking care of the cottage is just vain. ದೇವರು ನಮ್ಮ ಮನೆಯನ್ನು ಕಾಯದಿದ್ದರೆ ಕಾವಲುಗಾರರು ಕಾಯೋದು ವ್ಯರ್ಥ ಆಗುತ್ತೆ. God himself will be the watchkeeper of your house. ಒಂದೊಂದು ಸ್ಟೆಪ್ ನೀವು ಮೆಟ್ಲ ಮೇಲೆ ಇಡಬೇಕಾದ್ರೂ ಕೂಡ ದೇವದೂತ ಬಂದು ನಿನ್ನ ಕೈ Every ಹಿಡ್ಕೊಳ್ತಾನೆ. step you claim on a staircase, God, angel of God is just coming and helping you out. ನೆನ್ನೆ ಬಾಗಲಕೋಟೆಯಿಂದ ಫೋನ್ ಮಾಡೋದು, ಬ್ರದರ್ ಹೇಳ್ತಾರೆ, ಬ್ರದರ್ ಎಲ್ಲ ಫೈಲ್ ಮುಗಿಸಿ ಬೀಗ ಎಲ್ಲ ಹಾಕಿ ಆಫೀಸಿಂದ ಕೆಳಗೆ ಇಳಿದ. A brother calls me from Bagalkote. He says, I locked my office, got down of the office. 2 ಸ್ಟೋರಿ ಮೇಲೆ ಇದ್ದೀನಿ, ಎಲ್ಲ ಕೆಳಗೆ ಇಳಿದ ಲಾಸ್ಟ್ ಸ್ಟೆಪ್ ಇಳಿಬೇಕು. ಅಲ್ಲಿ ಏನೋ ಒಂಥರ ಎಣ್ಣೆ ಥರ ಇತ್ತು, ಅಲ್ಲಿ ಕಾಲು ಜಾರ್ತು ಜಾರಿದ್ದಾನೆ, ಫೈಲು ಚಲ್ಲಾಪಿಲ್ಲಿ ಹೋಯ್ತು. ನನ್ನ ಕಾಲು ಆ ಕಡೆ, ಇನ್ನೊಂದು ಕಾಲು ಈ ಕಡೆ ಆಗಿ ನನಗೆ ಡಿಸ್ಲೊಕೇಶನ್ ಆಗಿ ಬೋನ್ ಒಳಗೆ ಫ್ರಾಕ್ಚರ್ My ಆಗಿ. office is in the second floor. I came to the ground floor, but in the moment when I reached the last step, I slipped from the floor. My files were dispatched here and there, and my bone of the leg was dislocated, and I had a fracture. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. Got admitted to the hospital. ಅಲ್ಲಿ ಕಾರ್ಯಕ್ರಮ ಯಾರೋ ನೋಡ್ತಿದ್ದಂತೆ And ಪಕ್ಕದ there a patient was watching our program. ಆ ಫೋನ್ ನಂಬರ್ ತಗೊಂಡು ನನಗೆ ಫೋನ್ He took the ಮಾಡಿದ್ದಾರೆ. prayer line number and called me from there. ಸರ್ ನನಗೊಂದು ಪ್ರಾರ್ಥನೆ ಮಾಡಿ He said, brother, can you pray for me? ಆಫೀಸರ್ ಆಗಿದ್ದಾರೆ, ಒಳ್ಳೇದೇ, ಒಳ್ಳೆ ಸಂಬಳ ಬರ್ತಾ ಇದೆ, ಒಳ್ಳೇದೇ, ಒಳ್ಳೆ ಚೇಂಬರ್ ಇದ್ದಾರೆ, ಒಳ್ಳೇದೇ. I'm a government employee, I'm earning well, I'm a well settled man. ಅದೆಲ್ಲ ಒಳ್ಳೇದೇ. Everything is good. ಅದು ಕರ್ತನವ್ರ ಜೊತೆ ಇದ್ದಾನ. But as God is with him, ದೇವರು ನಿಮ್ಮ ಜೊತೆ ಇಲ್ಲ ಅಂದ್ರೆ ಎಲ್ಲ if ವ್ಯರ್ಥ. God is not with you, everything is going to be a mess. ಅಪ್ಪ ಹೇಳ್ತಾರೆ, ಜನವರಿಯಿಂದ ಡಿಸೆಂಬರ್ ವರೆಗೂ ನಮ್ಮನ್ನ ಕಾದಿದ್ದಾರೆ God ಮಕ್ಕಳು. says, I have been great protector of your life from January to December. ಎಷ್ಟು ಏರೋಪ್ಲೇನ್ಗಳು ಹೋದ್ವಿ, ಎಷ್ಟು ಟ್ರೈನ್ಗಳಲ್ಲಿ ಹೋದ್ವಿ, ಎಷ್ಟು ಬಸ್ಗಳಲ್ಲಿ How ಹೋದ್ವಿ. much we traveled through flight, through car, through trains, through buses, everywhere, thousands of ಒಂದು kilometers. ಸೆಕೆಂಡ್ ಅಲ್ಲಿ ಇದೇ ನಮ್ಮನ್ನ ತಪ್ಪಿಸಿರ್ತಾರಲ್ಲಿ. Even by a millisecond, God has escaped you from deadly accidents. ಒಂದೇ ನಿಮಿಷದಲ್ಲಿ ಆ ಸ್ಥಳದಲ್ಲಿ ನಮ್ಮನ್ನ ಬರದರಾಗೆ Just in ಕಾಪಾಡ್ತಾರೆ. a minute's time, God has saved your life. ಅದಕ್ಕೆ ನಾವು ಪ್ರತಿ ಭಾನುವಾರ ಏನಕ್ಕೆ
ಆರಾಧನೆ ಮಾಡ್ತೀವಿ ಅಂದ್ರೆ Every- ದೇವರೇ ಈ ವಾರ ಎಲ್ಲ ನಮ್ಮನ್ನ ಕಾಪಾಡಿದ್ಯಾ Every Sundays, every Friday, why do we worship God? We worship Him to thank Him for His goodness in the ವಾರವೆಲ್ಲ week. ನಮ್ಮನ್ನ ಕೃಪೆಯಿಂದ ನಡೆಸಿದ್ಯಪ್ಪ. We thank Him for the goodness this week. It's a day of thanksgiving. That It is a Sabbath day- is a day of It thanksgiving. is a day to thank God with your heart. ಸಾಬತ್ ದಿನ ಅಂದ್ರೆ it's a day of thanking God for everything. It is a day, Sabbath day means it is a day to remember how good God is. ಥ್ಯಾಂಕ್ ಯು ಅಂದ್ರೆ ಎಂಡಿಂಗ್ ವರ್ಡ್ ಅದು. ಎಲ್ಲ ನೀವು ಮಾಡಿದ್ಯಾ, ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಪ್ಪ. It is thank you means we are telling God thank you for being faithful, for being protecting, for being caring, for being loving the entire week. ಎಷ್ಟೋ ಜನ ಸಭೆಗಳಿಗೆ ಹೋಗ್ತಾರೆ, ಕಲ್ಲು ತರ ಕೂತ್ಕೊಂಡು ಕಲ್ಲು ತರ ಎದ್ದು Some ಬರ್ತಾರೆ. people go to the church, they see here and there, they don't worship God, they don't honor God, they just go as if they've been forced to go to the church. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ದೇವರಿಗೆ ಬೈದು ಬರ್ತಾರೆ. They go to church, some believers go there and curse God, shout at God. They abuse God with all kind of abusing word. And they will abuse God. ನೀನ್ ಏನ್ ಮಾಡ್ದೆ, ನಿನ್ನಿಂದ ಎಲ್ಲ ಆಯ್ತು, ನನ್ನ ಹೆಂಡತಿ ಓದ್ಲು, ನನ್ನ ಮಗ ಓದ, ಕೆಂಡ ಪಟ್ಟೆ ನಾವು ಮಾತಾಡ್ತೀವಿ. They'll abuse God saying, what have you done? What have you made my life? You have made my life a miserable life. ಶಿಲುಬೆ ಮೇಲೆ ತನ್ನ ಪ್ರಾಣನೇ ತೆಗೆದುಕೊಟ್ಬಿಟ್ರು. Look at that God. He gave His life for you, my friend. ಆತ ಒಂದು ತೊಟ್ಟು ರಕ್ತ ಕೂಡ ಉಳಿಸ್ಕೊಳ್ಳಿಲ್ಲ. He never even saved a drop of blood for him. ಒಂದು ತೊಟ್ಟು ರಕ್ತ ಕೂಡ He ಉಳಿಸ್ಕೊಳ್ಳಿಲ್ಲ. never saved a little blood for him. ಆ ರಕ್ತ ಪೂರ್ಣವಾಗಿ ಚೆಲ್ಲಿದ್ರು ಭೂಮಿ ಮೇಲೆ. He shook and gave his entire blood for the mankind. 39 ಚಡಿ ಏಟುಗಳು ಅವ್ರ ದೇಹದ ಮೇಲೆ ಬಿತ್ತು ಮಗಳೇ. Oh, he was struck by all these soldiers. ಆ 39 ಚಡಿ ಏಟುಗಳು 39 whippings were done on his body. 40ಗೆ ಒಂದು ಕಮ್ಮಿಯಾಗಿ 39 ಚಡಿ ಏಟುಗಳು ಬಿತ್ತು. 39 whippings were all over his body. ಒಂದೊಂದು ಚಡಿ ಏಟು ಬೀಳಬೇಕಾದ್ರೆ ಒಂದು ಚಡಿ ಆ ವಿಪ್ಪಲ್ಲಿ 38 ಬೆಳ್ಳಿ ಗುಂಡುಗಳನ್ನ ಹಾಕಿರ್ತಾರೆ. Every whip will have a rigorous painful pain. 8 ದಾರಗಳನ್ನ ಎಳೆದು ಒಂದು ವಿಪ್ ಆಗಿ ಮಾಡಿರ್ತಾರೆ. They will convert 8 ropes into one whipping. ಆ ಒಂದು ರೋಪ್ ಅಲ್ಲಿ 16 ಆ ಬೆಳ್ಳಿ ಮುಳ್ಳುಗಳನ್ನ And ಹಾಕಿರ್ತಾರೆ. they will fix 16 different kinds of thorns, painful thorns into it. ಬೆಳ್ಳಿಯ ತಾನ್ಗಳನ್ನ ಮುಳ್ಳುಗಳನ್ನ ತರ ಇಟ್ಟಿರ್ತಾರೆ. It's called as thorns. It's called silver thorns. ಅದೇನ್ ಮಾಡುತ್ತೆ, ಅದಕ್ಕೆ ಪೋಣಿಸಿ ಒಳಗೆ ಹಾಕಿರ್ತಾರೆ. ಹೇಗೆ ನೀವು ಒಂದು ಕಡಲೆಕಾಳು ನೋಡ್ತಿರಲ್ಲ, ಚೂಪಾಗಿರುತ್ತೆ, ಆ ರೀತಿ ಚುಚ್ಚು ಮಾಡಿ ಅದ್ರಲ್ಲಿ ಚುಚ್ಚಿರ್ತಾರೆ. They would have stitched it to that rope. ನನ್ನ ಪ್ರಿಯ ಮಗಳು ಒಂದು ಸತಿ ವಿಪ್ಪು ಹೊಡಿಬೇಕಾದ್ರೆ ಹೊಡೆದು ಹಿಂಗೆ ಎತ್ತೋದಿಲ್ಲ ವಿಪ್ನ. ಅದು ಒಂದ್ಸತಿ ಹಿಂಗೆ ಹೊಡೆದಿದ ತಕ್ಷಣ ಆ ಎಲ್ಲಾ ಕಾಳುಗಳು ಮಾಂಸದೊಳಗೆ ವಿಪ್ಪಲ್ ಒಳಗೆ ಹೋಗಿ ಪಿಯರ್ಸ್ They will ಆಗುತ್ತೆ. not beat you ordinarily, but they will beat and shout that weeping out so that your flesh will come out of it. ಯಾವಾಗ ಒಂದು ಸತಿ ಹಿಂಗೆ ಹಾಕಿ ಹೊಡೆದ ಮೇಲೆ ಹೊಡೆದಿದ ತಕ್ಷಣ ಆಮೇಲೆ ಹಿಂಗೆ ಎಳಿತಾರೆ ಅದನ್ನ. And then they will stretch it out and pull it from your body. ಅದನ್ನ ಹಿಂಗೆ ಎಳಿಬೇಕಾದ್ರೆ ಎಲ್ಲೆಲ್ಲ ಆ ಮುಳ್ಳು ಸಿಕ್ಕಾಕೊಂಡಿರುತ್ತೆ, ಆ ಮಾಂಸ ಸಮೇತ ಅದು ಹೊರಗಡೆ And ಬರುತ್ತೆ. wherever your organs, your flesh has been stuck, it will pull it out of your body. ಆ ರೀತಿ 39 ಚಡಿ ಏಟುಗಳು. In that way, 39 weepings were done on the body of Jesus. By the time then when they finished the 39th whipping, there was no flesh was left over at the back And side. 39th weeping, when it was done, the history says there was no more flesh left on the body ಆ of ಬೆನ್ನ Jesus. ಹಿಂಭಾಗದಲ್ಲಿ ಒಂದು ಮಾಂಸನೂ ಇರಲಿಲ್ಲ ಅಂತ ಹೇಳುತ್ತೆ. In behind the shoulders, behind the body, there was nothing left on the body of Jesus ತಲೆ Christ. ಮೇಲೆ 2.5 ಇಂಚು ಪಿನಾಸ್ ಅನ್ನುವಂತ ಒಂದು ಮುಳ್ಳುಗಳನ್ನ ಕಿರೀಟವಾಗಿ ಚುಚ್ಚುತ್ತಾರೆ ಅವರು. And they will place a throne called Pinas onto the brain on the head of Jesus. ಆ ಮುಳ್ಳುಗಳು ಒಡೆಯಲ್ಲ, ಅದನ್ನ ಹಾಗೆ ಹ್ಯಾಮರಿಂಗ್ ಮಾಡಿದಾಗ ಆ ಮುಳ್ಳು ಕಲ್ಲೊಳಗೆ ಹೋಗಿ ಕಣ್ಣಿಂದ ಹೊರಗಡೆ ಬಂತು. They will place that thorn on his head and then start hammering to his head. ನೆಕ್ಸ್ಟ್ ಆ 2 ಕೈಗಳಿಗೆ ದೊಡ್ಡ ದೊಡ್ಡ ಮಳೆಗಳು 6 ಇಂಚು ಮಳೆಗಳು ಹೊಡೆದ್ರಂತೆ. And then 6 inch of nails will be thronged into his hands. ಅಂತಿಮವಾಗಿ ಅವರು ಮಲಗಿಸ್ಬಿಟ್ಟು 2 ಕಾಲುಗಳನ್ನ ಒಂದು ಮೇಲೆ ಒಂದು ಕಾಲು ಇಟ್ಬಿಟ್ಟು 6 ಇಂಚದ ಮೊಳೆ ಒಳಗೆ And ಹೊಡಿತಾರೆ. then they'll cross over his feet and then again throng him with the nails of 6 inches. ಇಷ್ಟೆಲ್ಲ ಸಹಿಸ್ಕೊಂಡ ದೇವರು, ನೀವು ಹೇಳ್ತೀವಿ ದೇವ್ರು ನನಗೆ ಏನು ಮಾಡ್ದ ಅಂತ ಕೇಳ್ತೀರಲ್ಲ ಮಗಳೇ. Even by undergoing so much of pain and persecution and flowing his blood, still believers tell what God has done good in my life. ಅವನ ಮೇಲಿಟ್ಟ ಪ್ರೀತಿ ಅಪಾರವಾದದ್ದು. His love is gracious, my friend. ಆತನಿಗ ಕಾಯುವರು ಭಾಗ್ಯ. And who waits for him are blessed, my friend. ಕಾಯ್ಕೊಂಡು ಏನ್ ಮಾಡ್ಬೇಕು, ಅವ್ರ ಬಲಿ ಏನ್ ಮಾಡ್ಬೇಕು, What should you do by waiting? ಕಾತ್ಕೊಂಡು ಏನ್ ಮಾಡ್ಬೇಕು ವಿಜಯಮ್ಮ ಅವರೇ? ಇವಾಗ ನಾ ಹೇಳಿದ್ನಲ್ಲ ಅವರ ಪಟ್ಟಂತ ಶ್ರಮಗಳನ್ನ ಇದನ್ನ ನೀವು ಧ್ಯಾನಿಸಿ. You must remember and feel what God
had experienced on the cross of Calvary. ಅದಕ್ಕೆ ಯೂಕರಿಸ್ಟಿಕ್ ಅಲ್ಲಿ ದೇವರು ಹೇಳ್ತಾರೆ, ಡೂ ದಿಸ್ ಇನ್ ಮೆಮೊರಿ ಆಫ್ ಮೀ ಅಂತ ಹೇಳುತ್ತೆ. That's why in the Bible we see the Eucharistic, he says, do this in memory of me. ಕರ್ತನ ಭೋಜನಕ್ಕೆ ಬಂದಾಗ ಇವುಗಳನ್ನ ನನ್ನ ನೆನಪಿಗಾಗಿ ಮಾಡಿ ಅಂತ He says, ಹೇಳ್ತಾರೆ. do this in memory of me. ಅವರ ಒಂದೊಂದು ಬಾರಿ ಅವರ ದೇಹ, ಒಂದೊಂದು ಬಾರಿ ಆ ರಕ್ತನ ಕೈಯಲ್ಲಿ ತಗೋಬೇಕಾದ್ರೆ what it resembles, God will give the blessing in our body. Every time when you remember, you must remember how God shed his precious blood on the cross. ಅವರು ನೋವುಗಳನ್ನ ತಗೊಂಡ್ರು ನಮಗೆ ಸಂತೋಷ He ಕೊಟ್ಟಿದ್ದಾರೆ. took all the pain and gave you happiness. ಹೇಗೆ ಒಂದು ಗರ್ಭವತಿಯಾದ ಸ್ತ್ರೀ ಗರ್ಭಿಣಿಯಾಗಿ ಒಂದು ಮಗು ಎತ್ತವಳು ತಾನು ಜ್ವರದಲ್ಲಿದ್ರು, ಮಗು ಜ್ವರದಲ್ಲಿದ್ದಾಗ ಅವಳೇನು ಮಾಡ್ತಾಳೆ, ಮಗುಗೆ ಮೆಡಿಸಿನ್ ಕೊಡಕ್ ಆಗೋದಿಲ್ಲ. You see, look at the pregnant mother. She will, when the baby is having fever or some kind of problem, she can't feed the baby with tablets. ಇವಳು ಚೆನ್ನಾಗೇ ಇರ್ತಾಳೆ, Mother is fine, ಆದ್ರೆ ಮಗು ಹುಷಾರಿಲ್ಲ. but the baby inside the womb is not ಆಗ well. ಡಾಕ್ಟರ್ ಏನ್ ಮಾಡ್ತಾರೆ, ತಾಯಿಗೆ ಮೆಡಿಸಿನ್ ಕೊಡ್ತಾರೆ. So what does the doctor do? The doctor will prescribe medicines to the mother. ಆ ಮೆಡಿಸಿನ್ ನುಂಗಕ್ಕೆ ಆಗಲ್ಲ ತಾಯಿ, Mother can't take the tablet. ಆದ್ರೆ ಬಹಳ ಬಲತ್ಕಾರ ಮಾಡಿ ಆ ಮೆಡಿಸಿನ್ ತಿಂತಾಳೆ ಅವಳು. Because of the love she has for the baby, she'll consume the tablet. ಆ ಮೆಡಿಸಿನ್ ಒಳಗೋಗಿ ಆ ಹಾಲಿನ ರೂಪದಲ್ಲಿ ಮಗುವಿನ ಬಾಯಿಗೆ ಹೋಗುತ್ತೆ. Then it will go in the form of chemical to the baby. ಅದು ತಾಯಿ ಮೊಲೆ ಉಡಿಸಬೇಕಾದ್ರೆ ಆ ಹಾಲಿನ ಮುಖಾಂತರ And when ದೇಹಕ್ಕೆ the ಮಗುಗೆ ಆರೋಗ್ಯ mother ಬರುತ್ತೆ. feeds the baby with the milk, through the milk the medicine will go to the baby. ನೋಡಿದ ಹಾಗೆ ಏಸಪ್ಪ ಆ ಪಾಡುಗಳನ್ನ ಅವ್ರು ಹೊತ್ಕೊಂಡ್ಬಿಟ್ಟು That's ನಮಗೆ ಸಿಹಿ ಕೊಟ್ಟಿದ್ದಾರೆ. How Jesus Amen. took Hallelujah. every pain and curse on the cross and gave you a sweet life. ಅವ್ರ ಶಾಪ ಹೊತ್ಕೊಂಡು ನಮಗೆ ಆಶೀರ್ವಾದ He ಕೊಟ್ಟಿದ್ದಾರೆ. took all the Hallelujah. curse and gave you freedom. ಇವತ್ತು ನಮಗೆ ರೂಪ ಇದೆ, ಒಳ್ಳೆ ಅಲಂಕಾರ ಇದೆ, ಒಳ್ಳೆ ಫಿಗರ್ ಆಗಿದೀವಿ ಅಂದ್ರೆ ಅದೆಲ್ಲ ಅಪ್ಪ ಮಾಡಿದ ಆಶೀರ್ವಾದ. Today, if you Hallelujah. are healthy, wealthy, fit, fine, with all riches and grace, it is only because of the blood that Jesus shed. ಫಿಲಿಪೈನ್ಸ್ ದೇಶದಲ್ಲಿ ಒಂದು ಪ್ರತಿ ವರ್ಷ ಇದಿಡ್ತಾರೆ, ಏನದು ಸುಂದರ ತಾರೆಯರಿಗೆ ಇದು ಕೊಡ್ತಾರೆ. ಅದು ಐ ಡೋಂಟ್ ನೋ ವಾಟ್ ದಟ್ ವರ್ಡ್ ಇಟ್ ಇಸ್. ಮಿಸ್ ವರ್ಲ್ಡ್ ಅಂತ ಒಂದು ಕಾರ್ಯಕ್ರಮ In ಇಡ್ತಾರೆ. Philippines, there we see how the entire nation celebrates nominating or selecting one beautiful girl as Miss World. ಪ್ರಪಂಚದಿಂದ ಎಲ್ಲಾ ಹೆಣ್ಣು ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಆ ಒಂದು ಸ್ಪರ್ಧೆ They ಇಡುತ್ತಾರೆ. will bring the most beautiful girl from every country and bring them there. ಇದರಲ್ಲಿ ಎರಡನೇ ಪ್ರೈಸ್ ಹೊಡೆದಂತ ಒಂದು ಬುದ್ಧಿಸ್ಟ್ ಮಗಳಲ್ಲಿ ಬಂದಿರ್ತಾಳೆ. And here we see one girl who was selected, a Buddhist girl. ಅವಳು ಎರಡನೇ ಪ್ರೈಸ್ ಹೊಡ್ಕೊಂಡು ಹೊರಗಡೆ She ಬರ್ತಾಳೆ. bagged the second winner prize. ನನ್ನ ಪ್ರಿಯ ಮಕ್ಕಳು ಹೊರಗಡೆ ಬಂದಾಗ ಎಲ್ಲಾ ಪ್ರೆಸ್ ಮೀಟ್ಗಳು ಅವ್ರ ಹತ್ರ ಕೇಳ್ತಾರೆ. ಮೊದಲು ಹೇಳ್ತಾಳೆ ದೇವ್ರ ಮಗಳು, ಹೇಳ್ತಾಳೆ ಎಲ್ಲಾ ಬ್ಯೂಟಿ ದೇವ್ರು ಕೊಟ್ಟಿದ್ದಾರೆ, ದೇವ್ರಿಗೆ ಮಹಿಮೆ ಅಂತ ಹೇಳ್ತಾಳೆ. All the media people will come and ask her, how were you nominated? She says, it is because of God's grace. God has given me that beauty. ಆದ್ರೆ ಎರಡನೇವಳು ಅವಳ ಹತ್ರ ಪ್ರೆಸ್ ಮೀಟ್ ಬಂದಾಗ ಅವಳು ಹೇಳ್ತಾಳೆ, ಇಲ್ಲ ನಾನು ಕಷ್ಟಪಟ್ಟೆ, ನಾನು ಅಲಂಕಾರ ಮಾಡ್ಕೊಂಡೆ, ನಾನಿಂತ ಕ್ರೀಮ್ ಹಾಕೊಂಡೆ, ನಾನಿಂತ ಪೌಡರ್ ಹಾಕೊಂಡೆ, ನಾನಿಂತ ಯೋಗ ಮಾಡಿದೆ, ನಾನಿಷ್ಟು ಡಯಟ್ ಮಾಡಿದೆ, ಅದರಿಂದ ಇದು ರಿಸಲ್ಟ್ ಬಂದಿದೆ ಅಂತ The ಹೇಳ್ತಾರೆ. second winner will say, I am not won by God because I have won because of my products, makeup products. She starts boasting more about the products that she used. ಅದ್ರಲ್ಲಿ ಎಳ್ಳಷ್ಟು ದೇವರುಗಳು ಮಹಿಮೆ She ಕೊಡ್ಲಿಲ್ಲ. will not even thank God for the beauty that God gave. ಯಾಕಂದ್ರೆ ಆ ಕ್ರೀಮ್ಗಳು ಕೊಟ್ಟಂತ ಕಂಪನಿಯವರಿಗೆ ಫ್ರೀ ಆಗಿ ಕೊಟ್ಟಿರೋದ್ರೆ ಕಂಪನಿ ಹೆಸರು ಹೇಳ್ಬೇಕಾಗಿದ್ದವಳು. She began to exaggerate more about the company because they have sponsored her. ಯಾಕಂದ್ರೆ ಅವಳಿಗೆ ಎಷ್ಟೋ ಲಕ್ಷಗಟ್ಟಲೆ ದುಡ್ಡುಗಳು ಅವ್ರ ಅಕೌಂಟ್ ಹಾಕಿದ್ದಾರೆ. Because lakhs of money has been transferred to her account. ಈಗ ಅವಳು ಹೇಳಬೇಕಾದ್ರೆ ಮೀಡಿಯಾಗಳಲ್ಲಿ ಬರಬೇಕಾದ್ರೆ ಇವ್ರ ಕಂಪನಿಗಳು ಫೇಮಸ್ So ಆಗುತ್ತೆ. when she must express how she won, she said, because of this company I have been a ಆ winner. ಪೌಡರ್, ಆ ಕಂಪನಿ, ಆ ಸಿರಮ್ಗಳ ಹೆಸರುಗಳು ಹೇಳ್ಬೇಕಾದ್ರೆ ಆ ಕಂಪನಿ ಎಕ್ಸಾಲ್ಟ್ ಆಗುತ್ತೆ, ಜನ ಪರ್ಚೇಸ್ ಮಾಡ್ತಾರೆ She ಅದನ್ನ. starts naming companies after companies, makeup products after makeup products, and thank them for their goodness. ನನ್ನ ಪ್ರಿಯ ಮಕ್ಕಳೇ, ಒಂದೇ ವಾರ ಅವಳು ಟೆಸ್ಟಿಮನಿ ಕೊಟ್ಟಿದ್ದ ಆ ಥರ. Just in a week's time, a testimony was spread everywhere. ಆ ಎರಡನೇ ವಾರದಲ್ಲಿ ಅವಳಿಗೊಂದು ಪಾರ್ಟಿ ಇಟ್ಟಿದ್ರು. And second week they had a party. ದೊಡ್ಡ ಪಾರ್ಟಿಲಿ ಎಲ್ಲ ಬಂದು ಜನ ಕುಣಿತಾ ಇದ್ದಾರೆ, ಕುಡಿತಾ ಇದ್ದಾರೆ. And second week's party, all the people are dancing and celebrating and enjoying. ಯಾರೋ ಒಬ್ಬ ಅವಳ ಫ್ಯಾನ್ ಬಂದು ಏನ್ ಮಾಡ್ಬಿಟ್ಟು ಅವಳ ತಪ್ಕೊಂಡು ಕಿಸ್ ಕೊಟ್ಬಿಟ್ಟ. And one of the fan came and kissed her suddenly. ತುಂಬಾ ಚೆನ್ನಾಗಿದ್ಯಾ, ನನ್ ನಿನ್ ಮೇಲೆ ತುಂಬಾ ಇಷ್ಟ, ನಿನ್ನ ಮದುವೆ ಆಗ್ತೀನಿ ಅಂತ ಕುಡ್ಕೊಂಡು ಬಿದ್ದು ಅವಳ ಮೇಲೆ ಬಿದ್ದುಬಿಟ್ಟ. He said, you're very beautiful, I love you and I want to marry you. ಆ ಎಲ್ಲಾ ಜನರ ಮುಂದೆ, ಅವನೊಬ್ಬ ಮಿಲಿಯನರ್, ಎಲ್ಲಾ ಜನರ ಮುಂದೆ ಅವನ ಮೇಲೆ ಎಂಜಲ್ ಉಗಿದ್ಬಿಟ್ಟ. And then suddenly she spat on him saying, how did you do this to me? ಅವಳು ಹೇಳ್ದ, ನನ್ನ ಚಪ್ಪಲಿಗೆ ಸಮಾನ ಆಗಿದೆ, ನಿನ್ನ ನಾನು ಮದುವೆ ಆಗದ, ಗೆಟ್ ಔಟ್ ಫ್ರಮ್ ಹಿಯರ್, ನಿನ್ ನಾಯಿ ತರ ಇದೆಯಾ ಅನ್ಬಿಟ್ಲು. She said, you're not even worthy to be my slippers, you're a dog, run out from here. ನನ್ನ ಪ್ರಿಯ ಮಕ್ಕಳೇ, ಮನೆಗೆ ಹೋದವನು ಅವನು ಎಮೋಷನ್ ಆಗ್ಬಿಟ್ಟು ಮನೆಯೊಳಗೆ ಅವನು ಸೂಸೈಡ್ ಮಾಡ್ಕೊಂಡ್ಬಿಟ್ಟ. The guy was deeply hurt, he was very sad, he went to depression and finally committed suicide. ಸೂಸೈಡ್ ಮಾಡ್ಕೊಂಡು ಹೆಂಗೋ ಅವನ್ನ ಬದುಕಿಸಿ ಅವನ ಮನೆಯಿಂದ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡ್ಬಂದ್ರು. And then somehow they saved his life, brought him back to home. ತಮ್ಮನ ಜೀವನ ಈ ತರ ಆಗೋಯ್ತು, ಅಣ್ಣನ ಜೀವನ ಈ ತರ ಆಗೋಯ್ತು ಅಂತೇಳಿ ತಮ್ಮ ಏನ್ ಮಾಡ್ದ,
ಮನೇಲಿ ಎಲ್ಲ ಜನ ಹತ್ರ ಕಾಸು ತಗೊಂಡೋಗಿ ಆಸಿಡ್ ತಗೊಂಡೋಗಿ ಅವಳು ಇದ್ದ ಜಾಗದಲ್ಲಿ ತಗೊಂಡು ಅವಳ ಮುಖದ ಮೇಲೆ ಆಸಿಡ್ And ಹಾಕ್ಬಿಟ್ಟ. his brother could not tolerate to see what had happened to the brother. So he collected money, went to a shop, bought some acid, and went to this girl's house. ಆ ಮನೆ ಅವಳ ಮುಖದ ಮೇಲೆ ಎಸ್ತು ಹಾಕಿಬಿಟ್ಟ. And he went to her house and sparked it on the girl's face. ಆ ಇಡೀ ಮುಖ ಇಜ್ಜಿಲಾಗಿ ಹೊಟ್ಟೋಯ್ತು And ಮಕ್ಕಳೇ. her entire face turned to be like a charcoal. ನನ್ನ ಪ್ರಿಯ ಮಕ್ಕಳು, ಇವತ್ತು ಕೂಡ ಆ ಹೆಣ್ಣು ಮಗಳು ಮನೆಯಿಂದ ಹೊರಗಡೆ ಬರಕ್ And ಆಗ್ತಿಲ್ಲ. even till today, she is not able to come out of her house. ಅವಳ ಸೌಂದರ್ಯನೇ ಅವಳನ್ನ ಹಾಳು ಮಾಡ್ಬಿಡ್ತು. Her own beauty was so deceiving that it killed her. ಬೈಬಲ್ ಸೇಸ್, ಸಾವಣ್ಯ ನಿಮಗೆ ಕೃಪೆ ತೋರಿಸಬೇಕಂತ ಕಾಯ್ತೀನಿ. God says, I'm Hallelujah. waiting to bless you. 18th ವರ್ಷ ಹೇಳುತ್ತೆ, ಯೆರೂಸಲೇಮಿನಲ್ಲಿ ವಾಸಿಸುವ ಸಿಯೋನ್ ಜನರೇ, ನೀವಿನ್ನು ಅಳುವುದೇ ಇಲ್ಲ. The Bible says you will have no more weeping. ನೀವು ಕೂಗಿಕೊಂಡ ಶಬ್ದವನ್ನು ದೇವರು ಕೇಳಿ ನಿಮಗೆ ಕೃಪೆ ತೋರಿಸಬೇಕೆಂದು ಆತನು ಇಳಿದು He ಬರ್ತಾನೆ. will be Amen. very gracious to you at the sound of your cry. ನಿಮ್ಮ ಕೂಗನ್ನ ಕೇಳಿದ ತಕ್ಷಣ ಅವ್ರು ಓಡಿ ಬರ್ತಾರೆ. God says, when I hear it, I will answer you. ನಿಮ್ಮ ಕೂಗನ್ನ ಅಪ್ಪ ಕೇಳಿದಾರಾ? God has God answered your prayer. ಕಿರಣ್ ಅವರೇ, ನಿಮ್ಮ ಕೂಗು ಅಪ್ಪ ಕೇಳಿದ್ದಾರೆ. Amen. Yes, brother Kiran, God has answered your ಫೀಲ್ prayer. ಅವರೇ, ಅಪ್ಪ ನಿಮ್ಮ ಕೂಗನ್ನ ಕೇಳ್ತಾ ಇದ್ದಾರೆ. Feel God has Hallelujah. been answering your ಮಾಂತೇಶ್ ಅವರೇ, prayer. ನಿಮ್ಮ ಕೂಗನ್ನ ಅಪ್ಪ ಕೇಳಿದ್ದಾರೆ. Yeah, brother, God is answering your ಮೈಕಲ್, prayer. God has heard your prayers, my son. Anita, God has heard your prayer. ಇವತ್ತವರೇ ಕರ್ತ ನಿಮ್ಮ ಕಣ್ಣೀರು ಒರೆಸಿದ್ದಾರೆ. Amen. Lynette, God has heard your ನನ್ನ prayer. ಕೆಲಸ ಹೋಯ್ತು, ಹಣ ಹೋಯ್ತು ಅಂತ ಹೇಳಿ ದುಃಖಪಟ್ಟು ಬಂದಿದ್ದೀರಾ. You are- ಆದ್ರೆ ದೇವರು ನಿಮ್ಮನ್ನ ತಕ್ಕ ಕಾಲದಲ್ಲಿ ಮೇಲೆ You're ತರ್ತಾರೆ. crying out saying, I've lost Hallelujah. my money, lost my peace, but God says, I will lift you on due ನೀವು time. ಕೂಗಿಕೊಂಡ ತಕ್ಷಣ ಅಪ್ಪ ನಿಮಗೆ ಕೃಪೆ ತೋರಿಸೋದು ಇಳಿದು ಬರ್ತಾರೆ. God says, I will immediately answer your prayer. ಅಪ್ಪ ನಮ್ಗೆ ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಮಾಡಿದ್ದಾರೆ. How much God has blessed us, my ಈ friend. ವರ್ಷ ಎಲ್ಲ ಏನೆಲ್ಲ ದೇವ್ರ ಕೃಪೆ ತೋರಿಸಿದ್ದಾರೆ. In any way, so many ways, God has been ಈ faithful. ನೇರ ಪ್ರಸಾದ ಕುತ್ಕೊಂಡು ವಾಕ್ಯ ಕೇಳ್ತಾ ಇದ್ದಾರೆ. ಎಷ್ಟೋ ಜನ ಕಣ್ಣೀರಲ್ಲಿ ಕುತ್ಕೊಂಡು ಕೇಳ್ತಾ So many ಇದ್ದಾರೆ. watching this program, you're watching with such a broken heart. ನಿಮ್ಮ ಮನೆಯಲ್ಲಿರುವ ನಿಮ್ಮ ಕಣ್ಣಿನ ದೇವರು ಒರೆಸ್ತಾರೆ. God says, I am going to wipe away the ಅಯ್ಯೋ, tears of ಮಗ your heart. ಕೆಲಸ ಕಳ್ಕೊಂಡ, ಮಗಳು ಕೆಲಸ ಕಳ್ಕೊಂಡಂತೇಳಿ ಕೂಗಿ ಅಳ್ತಾ ಇದ್ದೀರಾ. So many are crying, saying, my daughter has lost her job, my son has lost her job. ಕರ್ತ ನಿಮಗೆ ಕೃಪೆ ತೋರಿಸಂತ But ಕಾದಿದ್ದಾರೆ. God is Amen. coming to show His grace to you. ಅವನ ಕೃಪೆ ನಿಮ್ಮ ಮೇಲೆ ಇಳಿದು Oh, ಬರುತ್ತೆ. He's coming to show His power to ನೀವು you. ಒಂದೊಂದು ದಿನ ಕಣ್ಣ ಇಟ್ಟಂತ ಒಂದೊಂದು ಕಣ್ಣೀರು ತಟ್ಟುಗಳು ಆಶೀರ್ವಾದವಾಗಿ ಬರುತ್ತೆ. Every Amen. tears will be Hallelujah. turned to a great blessing. ಇದುವರೆಗೆ ಯಾವ್ದೆಲ್ಲ ಆಗಲ್ಲ ಆಗಲ್ಲ ಅಂತ ಹೇಳಿ ಕೂತಿದ್ದೀರಾ, ಇವತ್ತಿಂದ ಎಲ್ಲವೂ ಆಗಾಗೆ ಅಪ್ಪ ಮಾಡ್ತೀನಿ ಅಂತ What ಹೇಳಿ. you're saying is not happening. God says, I will make it happen into your life. ಇದುವರೆಗೆ ಯಾವ್ದೆಲ್ಲ ನೆಲಸಕ್ಕೆ ನೆರವೇರಕ್ಕೆ ಆಗಿಲ್ಲ ಅಂತ ಹೇಳ್ತೀರಾ, ದೇವ್ರು ಹೇಳ್ತಾರೆ, ಶಾಲೆಟ್ ಅವರೇ, ಅಪ್ಪ ಅದನ್ನ ನಿಮ್ಗೆ ಹಾಕ್ಸಿ ಕೊಡ್ತೀನಿ God ಅಂತ says, ಹೇಳ್ತಾರೆ. things which were impossible, I am going to make it possible for you. ಇನ್ನು ಮುಂದೆ ದೇವ್ ನಿಮಗಾಗಿ ಒಂದು ದೊಡ್ಡ ಮಾರ್ಗಗಳನ್ನ ತೆರೀತಾರೆ ಅಪ್ಪ. God says, I will open doors of heaven for you. ಚಪ್ಪಾಳೆ.
ನಿಮಗಾಗಿ ಕಾಯ್ತಾ ಇದ್ದಾರೆ. God is waiting for you. ಅಪ್ಪ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ Amen. ಆಶೀರ್ವಾದ ಕೊಡಕ್ಕಾಗಿ ಕಾಯ್ತಾ He is ಇದ್ದಾರೆ. waiting to Hallelujah. bless your family and bless every household of your house. ಸಮಾರ್ಯ ಪಟ್ಟಣದಲ್ಲಿ ಒಂದು ದೊಡ್ಡ ಬಾವಿ ಇತ್ತು. In the city of Samaria, there was a very big well. ಆ ಬಾವಿ ಹತ್ರ ಬಂದು ಏಸಪ್ಪ ಕಾಯ್ತಾ ಇದ್ರು. Jesus comes there and waits near the well. ಒಂದು ತಾಯಿ ನೀರು ಸೇದಕ್ಕಾಗಿ ಆ ಬಾವಿ ಹತ್ರ ಬರ್ತಾಳೆ. There comes a lady to fill the water. ಯಾರು ಇಲ್ದಿರೋ ಸಮಯದಲ್ಲಿ ಬರ್ತಾಳೆ. She comes when there was no one there. ದೇವರ ವಾಕ್ಯ ಹೇಳುತ್ತೆ ಅವಳೊಬ್ಳು ವ್ಯಭಿಚಾರಿ ಆಗಿದ್ಲು. The Bible says she was a prostitute. ಬೆಳಗಿನ ಜಾವದಲ್ಲಿ ಬಂದ್ರೆ ಹೆಣ್ಣು ಮಕ್ಕಳು ಇವಳನ್ನ ನೋಡಿ ವ್ಯಭಿಚಾರಿ ಅಂತ ಹೇಳ್ತಾರೆ ಅಂತ ಹೇಳಿ ಯಾರು ಇಲ್ದಿರೋ ಟೈಮಲ್ಲಿ ಅವಳಲ್ಲಿ ಬರ್ತಾಳೆ. She comes during such a time so that none of them will call her that she is a prostitute. ಗಂಡ ಸತ್ತು ಹೋದ, Her husband was dead. ಅಪ್ಪ ಅಮ್ಮ ಸತ್ತು ಹೋದ್ರು, Her father, mother died. ಮಕ್ಕಳನ್ನ ಸಾಕ್ಬೇಕು, She had to take care of her children. ಸಾಕೋದಕ್ಕೆ ದಾರಿ ಇಲ್ಲ. And she has no way to take care of them. There is no way to live. Because there is nothing that she has. ಯಾವ ಹಣ ಇಲ್ಲ ಅವಳ ಹತ್ರ. Because she doesn't have anything. She becomes so desperate. She was such a desperate woman. ಸೋತು ಹೋಗಿ ಮನಸ್ಸು ಒಡೆದು ಹೋಗಿ She ಮಾನಸಿಕ ಖಿನ್ನಲಾಗಿ She ಹೋದ್ಲು. lost all her hope and faith in God. ಕೊನೆಗೆ ಮಕ್ಕಳಿಗೆ ಊಟನೇ ಇಲ್ದಿರೋ ಸ್ಥಿತಿ ಬಂದ್ಬಿಡ್ತು. Time came when that she had nothing to eat in the house. ಕೊನೆಗೆ ತನ್ನ ದೇಹವನ್ನ ಮಾರಕ್ಕೆ ಆರಂಭ Then she ಮಾಡಿದ್ರು. began to sell her body. ಒಂದೊಂದು ಊರಿಂದ ಒಂದೊಂದೇ Began ಹುಡುಗನ ಮದುವೆ ಆಗ್ತಾ To ಹೋದ್ಲು. travel from cities to cities and be getting ready to marry one another. ಕೊನೆಗೆ ಅವಳ ಜೀವನದಲ್ಲಿ ನಿರಾಸೆ ತುಂಬಿ ಹೋಯ್ತು. And finally one day she was so much desperate. ಮಕ್ಕಳು ಚೆನ್ನಾಗಾದ್ರು, The children became good. ಮನೆ ಕಟ್ಟಿದ್ಲು, She built a house. ದನ ತಗೊಂಡ್ಲು, ಕುರಿ She took ತಗೊಂಡ್ಲು, all ಎಲ್ಲ cattle ತಗೊಂಡ್ಲು. and farming. ಅದೆಲ್ಲೋ ಒಂದು ಮನಸ್ಸು ಆಳದಲ್ಲಿ ಪಾಪ ಅವಳನ್ನ ಚುಚ್ತಾ ಇತ್ತು. Somewhere the sin was ruling her heart. It was piercing. And then it was piercing her. ಹಗಲು ರಾತ್ರಿ ಅವಳನ್ನ ಚುಚ್ತಾ Day and ಇತ್ತು. night it was hitting her conscience. ಅಯ್ಯೋ ಈ ತರ ತಪ್ಪು ಮಾಡಿದ್ದೇನೆ, ನಾನು ಏನು ಮಾಡಲಿ ದೇವರೇ. There was a cry saying, I have done something against ನನ್ನ God. ಮಕ್ಕಳಿಗಾಗಿ, ನನ್ನ ಮನೆಗಾಗಿ, ನನ್ನ ತಂದೆ ತಾಯಿಗೆ ನಾನು ಮಾಡ್ಬಿಟ್ಟೆ. I have done all this for the sake of my family. ಎಲ್ಲ ಒಳ್ಳೇದು ಮಾಡಿದ್ಲು. I did everything good. ಅದು ಮನಸ್ಸೊಳಗಡೆ ಆ ಪಾಪದ ಆ ಮುಳ್ಳು ಅವಳನ್ನ The ಚುಚ್ತಾ ಇತ್ತು. sin was bothering her mind. ಆ ಮುಳ್ಳನ್ನ ತೆಗೆಯೋದಕ್ಕೆ ಏಸಪ್ಪ ಅವಳಿಗಾಗಿ ಬಾವಿ ತರ ಕಾಯ್ತಾ ಇದ್ದ. Jesus was waiting near the well to remove that sin. The Lord was waiting for this dear daughter. Jesus was waiting there. ನೀನ್ ದೊಡ್ಡ ವ್ಯಭಿಚಾರಿ ಅಂತ ಹೇಳಿಲ್ಲ. Jesus never said you are a big prostitute. ನಾನು ನಿನಗ ಕಾಯ್ತಾ He ಇದ್ದೀನಿ. said, I am waiting for you. ದೇವರೇ, ನಾನು ಬೆಳಗಿನ ಜಾವದಲ್ಲಿ ಬಂದ್ರೆ ನನ್ನ ಹೀಯಾಳಿಸ್ತಾರಪ್ಪ, ಅದಕ್ಕೆ ಮಧ್ಯಾಹ್ನ He ಬಂದಿದ್ದೀನಿ. said, I came in the afternoon so that no one will start accusing me. ಅಪ್ಪ ಹೇಳ್ತಾರೆ, ಈ ನೀರು ಕುಡಿದ್ರೆ ನಿನಗೆ ದಾಹ ಆಗತ್ತೆ, And God, ಆದ್ರೆ Jesus ನಾನು said, ಕೊಡುವ ನೀರು ಎಂದಿಗೂ If ನಿನಗೆ you ದಾಹ Amen. ಆಗಲ್ಲ. drink this Hallelujah. water, you will be thirsty. But I'm going to give you water, Stotra. everlasting water where you will never thirst. ಆಗ ಅಪ್ಪ ಹೇಳ್ತಾರೆ, ಹೋಗು ನಿನ್ ಗಂಡನ್ ಕರ್ಕೊಂಬ, ನಾನು ನೀರು ಕೊಡ್ತೀನಿ ಅಂತಾರೆ. Go and get your husband. I'm going to give him water. ಎಷ್ಟು ಟೆಕ್ನಿಕ್ ಆಗಿ ಮಾತಾಡ್ತಾರೆ How ನೋಡಿ ದೇವರು. technically God speaks. He knows everything. He knows in every story of that lady. ಅವಳು ಏನ್ ಮಾಡ್ತಾರೆ, ಕರ್ಕೊಂಡ್ ಬರ್ಬೇಕಾ ಅಂತ ಕೇಳ್ತಾಳೆ. She asks, should I get my husband? ಯಾವ ಗಂಡನ್ ಕರ್ಕೊಂಡ್ ಬರೋದು? Because she's confused. Which husband should I get? ಆಗ ಅಪ್ಪನೇ ಹೇಳ್ತಾರೆ ಆನ್ಸರ್. And God himself will tell her the answer. आज तक आपको 5 हस्बैंड था. And God said, you had 5 husbands all this ಇದುವರೆಗೆ time. ನಿನಗೆ 5 ಗಂಡಂದ್ರಿದ್ರು. You had 5 husbands all this time. ಈಗ ಒಬ್ಬ ಇದ್ದಾನೆ, And now you have another husband. ಅವನು ನಿನ್ನ ಗಂಡ ಅಲ್ಲ. He is not your husband. ಅವಳು ಹೇಳ್ತಾಳೆ, ತಾವು ಪ್ರವಾದಿನ ಸರ್? And she asked, are you a prophet? ಹೌದಮ್ಮ, ನಾ ಪ್ರವಾದಿ. He said, yes, I am a prophet. ನಿನ್ನ ಆಶೀರ್ವಾದ ಮಾಡಕ್ಕೆ I've ಬಂದಿದ್ದೇನೆ. come here to bless you. ನನಗೆ ಯಾರು ಕಾಯ್ತಾರೆ, ದೇವ್ರಿಗೆ ನಾನು ಕಾದೆ ನನಗೆ ಯಾರು ಆಶೀರ್ವಾದ She ಮಾಡಿಲ್ಲ. said, I've been waiting all these years thinking God can answer my ಆ ಥರ prayer. ಅವಳು ಹೇಳಿದ್ಲು. She said that. ಆದ್ರೆ ದೇವ್ರು ಹೇಳ್ತಾರೆ, ನಿನಗೆ ಆಶೀರ್ವಾದ ಮಾಡಕ್ಕೆ ನಾನು ಈ ಬಾವಿ ಹತ್ರ ಕಾಯ್ತಾ ಇದ್ದೀನಿ. Jesus said, I've Amen. come here Hallelujah. waiting for you to bless you. ನಿನ್ನ ಆಶೀರ್ವಾದ ಮಾಡಕ್ಕೆ ಕಾಯ್ತಾ He ಇದ್ದೀನಿ. said, I'm waiting to bless you. ನೀನು ಎಷ್ಟು ತಪ್ಪು ಮಾಡಿದೆ, ಎಷ್ಟು ವ್ಯಭಿಚಾರ ಮಾಡಿದೆ, ಎಷ್ಟು ಗಂಡನ ಜೊತೆ ಇದೆ, I don't care those I don't things. care about what sins you have done all this time. I'm seeing only the cry of your heart. But I've come here to see the heart and your cry. ನಿನ್ನ ಹೃದಯದ ಕಣ್ಣೀರು ನಾನು ನೋಡಿದ್ದೀನಿ. I've come here, I've seen the cry of your heart. ಇವತ್ತು ಲೈವ್ ಅಲ್ಲಿ ಎಷ್ಟೋ ಜನ ಎಷ್ಟೋ ತರ ಪಾಪ ಮಾಡ್ಕೊಂಡು ಕೂತಿದ್ದೀರಾ. So many believers are making different kinds of sin. ನಿಮ್ಮ ಕಾನ್ಶಿಯಸ್ ಮನಸಾಕ್ಷಿ ನಿಮ್ಮ ಚುಚ್ಚುತ್ತಾ Your ಇದೆ. consciousness is pricking you every day and night. ಗಂಡನಿಗೆ ವಿರೋಧವಾಗಿ ಮಾಡಿದ ತಪ್ಪುಗಳು, ಹೆಂಡತಿಗೆ ವಿರೋಧವಾಗಿ ಮಾಡಿದ ತಪ್ಪುಗಳು, Sins against your husband, sins against your wife. ಮನ ಬರಿಕೆ ಆಗದೆ ಚುಚ್ಚುತ್ತಾ ಇದೆ ಇವತ್ತು. So much things are pricking your conscience. ಮಗಳೇ, ಇವತ್ತು ನೀ ಮನ ತಿರುಗು. My daughter, repent to the Lord. ದೇವರು ನಿನ್ನ
ಆಶೀರ್ವಾದ ಮಾಡಕ್ಕಾಗಿ ಕಾಯ್ತಾ God is ಇದ್ದಾನೆ. waiting to answer your ಅಪ್ಪ prayer. ನಿನಗಾಗಿ ಕಾಯ್ತಾ ಇದ್ದಾರೆ. God is waiting to deliver you. ರಾಜಪ್ಪ ಅಪ್ಪ ನಿಮ್ಗೆ ಕಾಯ್ತಾ ಇದ್ದಾರೆ. Rajappa, God is waiting ನಿನ್ನ to ಆಶೀರ್ವಾದ deliver. ಮಾಡಕ್ಕಾಗಿ ಕಾಯ್ತಾ ಇದ್ದಾರೆ. God is waiting to set you free. ಸೋದರಿ ಗ್ಲಾಡಿ ದೇವ್ ನಿಮ್ಗಾಗಿ ಕಾಯ್ತಾ ಇದ್ದಾರೆ. Gladly, Jesus is waiting for you. ಅನುಪಮ ದೇವ್ ನಿಮ್ಗೆ ಕಾಯ್ತಾ ಇದ್ದಾರೆ. Anupama, God is waiting for you. ದೇವ್ ನಿನ್ನ ಆಶೀರ್ವಾದ ಮಾಡಕ್ಕಾಗಿ ಕಾಯ್ತಾ ಇದ್ದಾರೆ. God is waiting to set you free. ತಲೆ ಮೇಲೆ ಕೈ ಇಟ್ಟರು ಪ್ರಾರ್ಥನೆ ಮಾಡಿದ್ರು. Laid his hands on her head and prayed for her. ದಟ್ ವಾಸ್ ಓವರ್. ಅಲ್ಲಿಗೆ ಮುಗಿತು ಅವಳ ಕತೆ. And then her life changed. ಅಲ್ಲಿಗೆ ಅವಳು ಎಲ್ಲಾ ತಪ್ಪುಗಳ ಬಿಟ್ಲು. She left all her sins that day. ಆ ಇಡೀ ಊರನ್ನೇ ಅವಳು ಕರ್ಕೊಂಡ್ ಬಂದ್ಬಿಟ್ಟು And she ಸೇವೆಗೆ. brought the entire city to God. ಜನ ಎಲ್ಲ ಬಂದ್ರು ಇವಳು ಟೆಸ್ಟಿಮನಿ ಕೇಳಕ್ಕೆ. People were astonished to hear her ಇವತ್ತು ನಾವ್ testimony. ಹೇಳ್ತೀವಿ ನಮಗೆ ಯಾರು ಇಲ್ವಾ ಕಾಯಕ್ಕೆ, ನಮಗೆ ಯಾರಿದ್ದಾರೆ? Today we are saying, ಅಣ್ಣ ಇದ್ರು ಸತ್ತೋದ, ಮಾಮ ಇದ್ರು ಸತ್ತೋದ್ರು, ನಮ್ಮ ಯಜಮಾನರು ಸತ್ತೋದ್ರು ಅಂತ you are ಹೇಳ್ತೀವಿ. saying, I lost my husband, I lost my dad, I lost my mom. Who is there for me? ನನ್ನ ಮಕ್ಕಳಿಗೆ ಹೇಗೆ ನಡೆಸಲಿ, ಮಕ್ಕಳಿಗೆ How ಹೇಗೆ can ಮದುವೆ I ಮಾಡ್ಲಿ? take care of my children? ಭಯ ಪಡಬೇಡಿ, ಅಪ್ಪ ಇವತ್ತು ನಿಮ್ ಜೊತೆ ಇದ್ದಾರೆ. God says, I am right next to you. ಆ ವಿಧವೆಗೆ, ಆ ವ್ಯಭಿಚಾರಿಗೆ ಪ್ರಾರ್ಥನೆ ಮಾಡಿದ್ಮೇಲೆ I don't think so. She must have been gone again for the same sinful ways. And I think after an encounter with Jesus, I never think ever she went to that way of ಅಲ್ಲಿಂದ prostitution. ಅವಳದು ಎನ್ಕೌಂಟರ್ ಸ್ಟಾರ್ಟ್ ಆಯ್ತು. She had a great encounter with the Lord Jesus. ಅಲ್ಲಿಂದ ಅವಳ ದೇವನ ಹಿಂಬಾಲಿಸಕ್ಕೆ Her ಸ್ಟಾರ್ಟ್. journey began with Christ. ಇವತ್ತು ನಿಮ್ಮ ಜರ್ನಿ ಆರಂಭ ಆಗಲಿ. And today your journey has to begin with Christ. ಹೊಸ ವರ್ಷದಲ್ಲಿ ಜರ್ನಿ ಆರಂಭ ಮಾಡಿ. Start a new journey with the Lord Hallelujah. Jesus. ಹೊಸ ರೀತಿಯ ತೀರ್ಮಾನ ತಗೊಳ್ಳಿ. Take new decisions for Christ. ನೀವು ಯಾವ್ದು ಏನು ಸಂಪಾದನೆ ಮಾಡಿದ್ರು ಕೂಡ ಯಾವ್ದು ನಿಮ್ ಜೊತೆ ಬರೋದಿಲ್ಲ. Whatever you earn will nothing come with you when you are dead. ಏನು ಬರೋದಿಲ್ಲ ನಿಮ್ ಜೊತೆ. Nothing, not even a pin will come along with you. ಇಟಲಿ ದೇಶದಲ್ಲಿ 26ನೇ ಫ್ಲೋರ್ ಇಂದ ಒಬ್ಬ ಕೆಳಗೆ ಬಿದ್ದು In the ಸತ್ತೋದ. country of Italy, one big businessman jumped from the 26th floor of his hotel. COVID-19 ಸಮಯದಲ್ಲಿ ಎಲ್ಲರ ಮನೆಯವರು ಎಲ್ಲರೂ ಸತ್ತೋದ್ರಂತೆ. All the family members died. 5 ಸ್ಟಾರ್ ಹೋಟೆಲ್ ಇಟ್ಕೊಂಡಂತ ಒಬ್ಬ ಮಾಲೀಕ, He had a big 5-star hotel. ನನ್ನ ಪ್ರಿಯ ಮಗಳೇ ಎಲ್ಲರೂ ಸತ್ತೋದಂತೇಳಿ ಮಾನಸಿಕಕ್ಕೆ ನೆನಾಗಿ ಹೋದ. And he was completely depressed by that. ದುಃಖಪಟ್ಟು ಹೋದ. He was completely wiped out. ಮನೆಯೊಳಗೆ ಒಂದೊಂದು ದಿನ ಕಣ್ಣೀರಿಟ್ಟ. He was crying and weeping every day and night. ಅವನಿಗೆ ಎಲ್ಲೂ ಉತ್ತರ ಸಿಗ್ಲಿಲ್ಲ. He never found an answer. ಅವನು ಮಾಡಿದ ಹೋಟ್ಲ್ ಮೇಲೆ 26ನೇ ಸ್ಟೋರ್ ಮೇಲೆ ಹೋಗಿ ಅಲ್ಲಿಂದ The ಕೆಳಗೆ same ಕುಸಿದು hotel ಬಿದ್ದ. which he purchased, which he brought from the same hotel, he had to jump from the 26th floor. ಅಲ್ಲಿಂದ ಬಿದ್ದು ಸತ್ತಾಗ ಅವನ ಹೆಣ ತೆಗಿಬೇಕಾದ ಅವನ ಕೈಯಲ್ಲಿ ಚೀಟಿ ಇತ್ತು. And when people rushed towards his body, they found a letter in his hand. ಆ ಚೀಟಿಲಿ ಬರ್ದಿತ್ತು, ನಾನು ಎಲ್ಲಾನು ಕಳ್ಕೊಂಡ್ಬಿಟ್ಟೆ, ನಾನು ದೇವ್ರಿಗಾಗಿ ಕಾದೆ, ದೇವ್ ನನ್ನ ಕಾಪಾಡಲಿಲ್ಲ. I lost everyone. I was waiting for God, but God never saved and answered. ಯಾಕೆ ಅವನು ದೇವರಲ್ಲಿ ಇರಲಿಲ್ಲ. Because he was not in the Lord. ಆದ್ರೆ ನಾವು ದೇವರಲ್ಲಿ ಇದ್ದೀವಿ. But today we are in the Lord. ನಮ್ಮ ಮಕ್ಕಳು ದೇವರಲ್ಲಿ ಇದ್ದಾರೆ. Children are with the Lord. ದೇವರ ವಾಕ್ಯದಲ್ಲಿ ಇದ್ದೀವಿ. We are in the Word. ಥಿಂಗ್ಸ್ ವಿಲ್ ನೆವರ್ ಸೇಮ್ ಬಿ ದ ಸೇಮ್ ಅಗೇನ್. ಯಾವುದು ಅದೇ ತರ ಸುತ್ತಗಳು Will not ಇರೋದಿಲ್ಲ. be the same ever. ಕಾಲ ಚಕ್ರ ಉರುಳುತ್ತೆ. The time keeps running. ಕಾಲ ಚಕ್ರ ಉರುಳಬೇಕಾದ್ರೆ The time keeps running. ಮೇಲಿದ್ದವರು ಕೆಳಗೆ ಬರ್ತಾರೆ, ಕೆಳಗಿರೋರು ಮೇಲೆ People who were ಹೋಗ್ತಾರೆ. down will come up. People who are up will come down. ಇವತ್ತು ಬಡತನದಲ್ಲಿ ಇದೆಯಾ ಚಕ್ರ, ಬಡತನದ ಚಕ್ರ ಐಶ್ವರ್ಯಕ್ಕೆ ಬರುತ್ತೆ. Is your cycle in the poverty? Your cycle will rush to the ಇವತ್ತು richness. ಸಿಕ್ಕಲಿದ್ದೀರಾ, ಒಂದು ದಿನ ಆರೋಗ್ಯದ ಚಕ್ರಕ್ಕೆ Today ಬರ್ತೀರಾ. you're sick in sickness, you will go with health. ನಿಮ್ಮದೇ ಆದ ಸ್ವಂತ ಕಾರಲ್ಲಿ ಬರ್ತೀರಾ ನೀವು. You'll come one day with your own car. ನಿಮ್ಮದೇ ಆದ ಸ್ವಂತ ಮನೆ ಕಟ್ತೀರಾ. You'll build your own house. ನಿಮ್ಮ ಸ್ವಂತ ಮಕ್ಕಳಿಗೆ ಮದುವೆ ಮಾಡ್ತೀರಾ. You'll have a good proposal. ಇನ್ನು ಮನೆಗಳಿಗೆ ಬಾಡಿಗೆ ಬಿಡ್ತೀರಾ. You will leave your house to the tenants. ಹೋಗೋ ಕಡೆಗಳೆಲ್ಲ ಆಶೀರ್ವಾದ ಬರುತ್ತೆ. Everywhere richness will follow. ಈಗ ಇರೋ 2 ಎಕರೆ ಇಲ್ಲ 20 ಎಕರೆ ತಗೊಳ್ತೀರಾ. Oh, not 2 acres, 20 acres will come. ಈಗಿರೋ ಒಂದು ಫ್ಲಾಟ್ ಅಲ್ಲ, ಇನ್ನು 2 ಫ್ಲಾಟ್ ತಗೊಳ್ತೀರಾ. Not 2 flats, other 2 flats will come. ಅದ್ಭುತವಾಗಿ ಅಪ್ಪ ನಿಮ್ಮನ್ನ ಇಡ್ತಾರೆ. God will take care of your life. ನಿನ್ನ ಆತ್ಮ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಇನ್ನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ದೇವ್ರು ಕಾಯ್ತಾ ಇದ್ದಾರೆ. Areas you need to be blessed. That is what is God's will. ಇದಕ್ಕೆಲ್ಲ ಏನ್ ಮಾಡಬೇಕು? You have to come to the God's For word. all this to happen, you must spend time with God. ಕರ್ತನ ವಾಕ್ಯಕ್ಕೆ You must ಬರಬೇಕು. spend time with the Lord's word. ಕರ್ತನ ವಾಕ್ಯ You ಧ್ಯಾನಿಸಬೇಕು. must meditate the word. ಕರ್ತನ ವಾಕ್ಯ You ಗಮನಿಸಬೇಕು. must concentrate on the word. 24 ಗಂಟೆ ಅಯ್ಯೋ ನಂಗೆ ಸರಿ ಇಲ್ಲ, ನಾನು ಬೇಗ ಸತ್ತೋಗ್ತೀನಿ, ನಾನು ಹೋಗ್ಬಿಡ್ತೀನಿ, ಇದನ್ನ ಹೇಳಬಾರದು. Not saying that I'm not going to be a good man, not going to be a good girl, I'm going to die early, my things are going to be a mess. ನನಗೆ ರೋಗ ಬಿಟ್ಟು ಹೋಗಲ್ಲ, ಈ ವ್ಯಾಧಿ ಬಿಟ್ಟು ಹೋಗಲ್ಲ, This ಮಂತ್ರ sickness ಶಕ್ತಿ will ಬಿಟ್ಟು not ಹೋಗಲ್ಲ. go, this sickness will not go, this pain will not go. No such words. ಒಂದೇ ಹೇಳ್ತೀನಿ, ಎಲ್ಲಾ ಮಂತ್ರ ಶಕ್ತಿಗಿಂತ ಎಲ್ಲಾ ವ್ಯಾಧಿಗಳಿಗಿಂತ ಕರ್ತನ ವಾಕ್ಯ ದೊಡ್ಡದು. Every Hallelujah. medicines, about every tablets, about every vitamins, God's word is more powerful. ಅದೆಲ್ಲದಕ್ಕಿಂತ ಮೇಲೆ ಎತ್ತರವಾದ ಸ್ಥಳದಲ್ಲಿದೆ. It is in a very supernatural high place. ಅದನ್ನ ನೀವು ನಂಬಿದ್ರೆ ನೀವು ಸೂಪರ್ ನ್ಯಾಚುರಲ್ ಮೇಲೆ If you believe in that, even you will be lifted supernaturally. ಅಪ್ಪ ನಿಮ್ಮನ್ನ ಆಶೀರ್ವಾದ May ಮಾಡ್ಲಿಕ್ಕೆ the good God ಅರ್ಪಣೆ bless ಮಾಡೋಣ. you.
तुझको मिले यीशु, सारा आदर सारी महिमा तुझको मिले यीशु। नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु